ನಮಸ್ಕಾರ ಗುರು, ನಾನು ನಿಮ್ಮ ಕೈಲಾಸ್ ಕನ್ನಡಿಗ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಕನ್ನಡ ರಾಜ್ಯೋತ್ಸವ ಅಂದ್ಬಿಟ್ಟು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಐಡಿಯಾ ಬರ್ತಾಯಿದೆ. ಬಟ್ ಯಾವ ಥರ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅದೇ ಟೆನ್ಷನ್ ಆಗೈತೆ. ಅದಕ್ಕೆ ನಾವು ಅಕ್ಷಯ್ನ ಕರೆದಿದ್ದೀನಿ, ಏನೇನು ಐಡಿಯಾ ಕೊಡ್ತಾರೇನೋ ಅಂತ. ಅದಕ್ಕೆ ಅವ್ರು ಬರ್ತೀನಿ ಅಂದರು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಈಗ. ನೋಡಿ, ಫ್ಲ್ಯಾಗ್ ಎಲ್ಲ ಕಟ್ಕೊಂಡು ನಾನು RX ಹೆಂಗೆ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಬೈಕ್ದು ಕಲರು ಚೇಂಜ್ ಆಗಿದೆ, ನೋಡಿ ಹೆಂಗಿದೆ ಅಂತ. ಸಖತ್ತಾಗಿದೆ ಅಲ್ವಾ? ಎಲ್ಲರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಕನ್ನಡ ಕಲಿ, ಕನ್ನಡ ಉಳಿಸಿ, ಅಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಕನ್ನಡ ಕಲಿಯೋದೊಂದು ನಮ್ಮ ಹೆಮ್ಮೆಯ ಸಂಸ್ಕೃತಿ ಅಂತ ತಿಳ್ಕೊಂಡು ಕಲೀರಿ ಅಷ್ಟೇ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಬನ್ನಿ, ಇವತ್ತು ನಮ್ಮೂರಲ್ಲಿ ಒಂದು ಗುಹೆ ಇದೆ, ಈರಣ್ಣನ ಗವಿ ಅಂತ ಕರಿತೀವಿ ನಾವೆಲ್ಲ. ಅದು ಯಾರಿಗೂ ಗೊತ್ತಿಲ್ಲ. ನೋಡಿ, ಎಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಬೆಟ್ಟದಲ್ಲಿರೋದು. ಬನ್ನಿ ತೋರಿಸ್ತೀನಿ ಈಗ ಹೋಗಿ. ನೋಡಿ, ನಮ್ಮೂರ ಕೆರೆ ಬೆಳಗುಂಬ. ಯಾರ್ಯಾರು ನೋಡಿದ್ದೀರಾ? ನೋಡಿ, ಇದು ಹೆಂಗಿದೆ ನೋಡಿ, ಹೆಂಗೆ ಕಾಣಿಸ್ತಾ ಇದೆ. ಹೂವು ಎಲ್ಲ ಹಾಕಿದ್ದಾರೆ. ನೋಡಿ, ಈಗ ಪಾರ್ಕಿಂಗ್ ಮಾಡಿದ್ದೀವಿ. ಈಗ ಹೋಗ್ತಾ ಇದ್ದೀವಿ ಮೇಲೆ. ಇದು ದೇವಸ್ಥಾನ. ಬನ್ನಿ ಹೋಗೋಣ. ಮನೆಗೆ ಹತ್ತುತ್ತಾ ಇದ್ದೀವಿ. ನೋಡಿ ಹೆಂಗಿದೆ, ದಾರಿನೇ ಇಲ್ಲ. ನೋಡಿ, ಅಲ್ಲಿಂದ ಹತ್ಕೊಂಡ್ಬಂದಿದ್ದೀವಿ ನಾನು ಅಕ್ಷಯ್. ಇಲ್ಲಿದೆ ದೇವಸ್ಥಾನ. ಇಲ್ಲಂತೂ ಏನಾಯ್ತೋ ಏನಿಲ್ವೋ ಗೊತ್ತಿಲ್ಲ. ಎಲ್ಲೂ ಹೋಗಲ್ಲ, ತೀರ್ಥಗೆ ಇಟ್ಕೊಂಡು ಇಕ್ಬೇಕು. ಯಾಕ್ರಿ ಆಗಲ್ಲ? ನಾನು ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ತೀರ್ಥಗೆಲ್ಲ ಹೊಡೆದಾಗಲ್ಲ. ಎಲ್ಲ ಮಾತೇ ಇಲ್ಲ. ಇದ್ರೊಳಗೆ ಹೋಗಿ ಬರೋದ? ಅದ್ರ ಒಳಗೆ ಹೋದ್ರೆ ಆಚೆಗೆ ಬರಲ್ಲ ಕಂಟ್ರಿ. ಆಚೆಗೆ ಬರಲ್ಲ. ಸುಮ್ಮನೆ ಸ್ವಲ್ಪ ಟ್ರೈ ಒಳ್ಳೆ ಇರ್ತಲ್ಲ. ಬೇಡ ಬಿಡು. ಸುಮ್ಮನೆ ಇಲ್ಲಿ ನೋಡಿ, ರಿಸ್ಕಿಯಾಗಿ ತಗೊಬೇಕು. ಸುಮ್ಮನೆ ನೋಡಿ ಖುಷಿ ಪಡ್ಬೇಕು. ಅದು ಅಲ್ಲಿಂದ ಬೇರೆ ಕಡೆಗೆ ಹೋಗುತ್ತಂತೆ ರೂಟ್. ಟ್ರೈ ಮಾಡ್ಬೋದು, ಬಟ್ ರಿಸ್ಕ್ ಬೇಡ. ಯಾಕೆ ರಿಸ್ಕು? ಮೊದಲೇ ಇಬ್ಬರೇ ಇದ್ದೀವಿ. ಗುರುಜಿಗಳೆಲ್ಲ ಇರ್ತಾರಂತೆ. ಗುರುಜಿ ಅದೇ ಆದಿ ಮಾಸ ಅಂತ ಗಡ್ಡ ದೊಡ್ಡ ಅವರು ಇರ್ತಾರಂತೆ. ನಾವು ಆ ಥರ ಆಗ್ಬಿಡೋಣ. ಒಳಗೋಗಿ ಜೀವನ ಸಾಕಾಗ್ಬಿಟ್ಟೈತೆ ಗುರು. ಏನು ಹೇಳ್ತೀರಿ? ಕಂಟೆಂಟ್ಗೋಸ್ಕರ ಹೇಳ್ಬೇಕಪ್ಪ. ನಮ್ಮ ಕನ್ನಡ ಭಾಷೆನ ಎಲ್ಲರೂ ಕಲೀರಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ನನ್ನೇ ನೋಡ್ತಾವ್ರೆ, ನನ್ನ ಮಗ ಯಾಕೆ ಕೋತಿ ನನ್ನ ಮಗ ಗುರು ಫ್ಲ್ಯಾಗ್ ಎಲ್ಲ ಕಟ್ಕೊಂಡು ಏನೇನೋ ಅಪರಾಟ ಆಡ್ತಾನೆ ಅಂತ. ಅರ್ಥವಾಯಿತು ಬಿಡಿ. ನೋಡಿ, ಬಂದ್ವಿ ಕೊನೆಗೂ ಒಡ್ರಳ್ಳಿ ಕೆರೆ ಹತ್ರಕ್ಕೆ. ಯಾರು ಇಲ್ಲ ಅನ್ಕೊಂತೀನಿ. ಯಾರಿಲ್ಲ. ಏನು ಸೆಕ್ಸಿಯಾಗಿ ಕಾಣಿಸ್ತಾ ಇದೆ ಬೈಕ್ ಮಾತ್ರ.
ಬೈಕ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಒಂದು ಫೋಟೋ ತಕ್ಕೊಂಡ್ರೆ. ನಮ್ಮ ಕನ್ನಡ ಭಾಷೆನ ಉಳಿಸ್ಕೊಳ್ಳೋಕ್ಕೆ ಆದಷ್ಟು ಟ್ರೈ ಮಾಡಿ. ಕನ್ನಡ ಮಾತ್ರ ಬಿಡಬೇಡಿ. ಒಂದೇ ಮಾತು ಹೇಳೋದು, ನಾವು ದರ್ಶನ್ ಸರ್ ಅಭಿಮಾನಿ ಮನಸ್ಸಲ್ಲಿದ್ರೆ ಸಾಕು, ಎದ್ದೆ ತೋರಿಸ್ಕೊಳೋದೆಲ್ಲ ಬೇಕಾಗಲ್ಲ. ಫ್ರಾನ್ಸಲ್ಲಿ ಬಿಡಿ, ಕನ್ನಡ ಮಾತಾಡಿ. ಜೈ ಹಿಂದ್, ಜೈ ಕರ್ನಾಟಕ.